ವರರಂಗ ವಿಠಲನ ಸ್ಮರಣೆಯ ಮಾಡುವೆ. ಕೈ ಬಿಡಬೇಡವು ಗಜಾನನ, ಕೈ ಬಿಡಬೇಡವು ಗಜಾನನ. ಪಾರ್ವತಿ ವರಸುತ ಗಜಾನನ, ಪಾರ್ವತಿ ವರಸುತ ಗಜಾನನ. ಪಾಲಿಸು ಎನ್ನನು ಗಜಾನನ, ಪಾಲಿಸು ಎನ್ನನು ಗಜಾನನ. ಪಾರ್ವತಿ ವರಸುತ ಗಜಾನನ, ಪಾರ್ವತಿ ವರಸುತ ಗಜಾನನ. ಪಾರ್ವತಿ ವರಸುತ ಗಜಾನನ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ, ದೀಪಜ್ಯೋತಿರ್ನಮೋಸ್ತುತೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಸ್ಪರ್ಧೆಯ ತೀರ್ಪುಗಾರರನ್ನು ವೇದಿಕೆಯ ಮೇಲೆ ಬರಮಾಡಿಕೊಳ್ಳಲು ಕಮಲಾಕ್ಷಿ ಅವರನ್ನು ಕೇಳಿಕೊಳ್ಳುತ್ತೇನೆ. ಇರುವ ಅದ್ಭುತವನ್ನು ಗೀರ್ವಾಣಿಯ ಕೃಪಾ ಕಟಾಕ್ಷದೊಂದಿಗೆ ತನ್ಮಯತೆಯಿಂದ ಅನಾವರಣಗೊಳಿಸುವ ದೈವಿಕ ಕಲೆಯೇ ಸಂಗೀತ. ಸುಗಮ ಸಂಗೀತವು ತನ್ನ ಹೆಸರಿನಲ್ಲಿಯೇ ಹೇಳುವಂತೆ ಸುಗಮವಾಗಿ ಹರಿಯುವಂತಹ ಒಂದು ಗಾಯನ ನಿರೂಪಣೆ ಶೈಲಿ. ಇದು ಹುಟ್ಟುವುದೇ ಕವಿತೆಯ ದರ್ಶನದಿಂದ. ಈ ಗಾಯನ ಪ್ರಕಾಶದಲ್ಲಿ ಸಂಗೀತಕ್ಕಾಗಿ ಸಾಹಿತ್ಯವಿಲ್ಲ, ಸಾಹಿತ್ಯಕ್ಕಾಗಿ ಸಂಗೀತ. ಭಾವಗೀತೆಯು ವೈಯಕ್ತಿಕ ಭಾವನೆಗಳನ್ನು ಅಭಿವ್ಯಕ್ತಿಪಡಿಸುವ ಕಿರುಕವನವಾಗಿದೆ. ಕವಿಯ ವ್ಯಕ್ತಿನಿಷ್ಠ ಅನುಭವದ ತೀವ್ರ ಸಂವೇದನಾ ರೂಪವಾದ ಕೆಲವು ರಸಕ್ಷಣಗಳ ಗೇಯ ರೂಪದ ಸಂಗ್ರಹವೂ ಸುಶಕ್ತವೂ ಆದ ಒಂದು ಅಭಿವ್ಯಕ್ತಿ ವಿಶೇಷವೇ ಭಾವಗೀತೆ. ಈ ದಿನ ಗೀತಕಂಪನ 2ರ ಕೊನೆಯ ಸುತ್ತಿನ ಸುಗಮ ಸಂಗೀತ ಭಾವಗೀತೆಯ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಕಂಪನಾಂಕದ ಸಹ ನಿರ್ವಾಹಕರಾದ ಶ್ರೀಮತಿ ಕಮಲಾಕ್ಷಿ ಅವರು ಮುಂದಿನ ಕಾರ್ಯಕ್ರಮಗಳನ್ನು ಮುನ್ನಡೆಸಬೇಕಾಗಿ ಸವಿನಯ ಪ್ರಾರ್ಥನೆ. ಧನ್ಯವಾದಗಳು. ಗೀತೆಯೊಂದನ್ನ ಭಾವ ತುಂಬಿ ಹಾಡಿದಾಗ ಭಾವಗೀತೆಯಾಗುತ್ತದೆ, ಕೇಳುಗರ ಮನಸ್ಸನ್ನ ಮುದಗೊಳಿಸುತ್ತದೆ. ಇಂದು ಅಂತಹ ಭಾವಗೀತೆಗಳಿಗೆ ಕಿವಿಯಾಗುವಂತಹ ಒಂದು ಸುಯೋಗ ನಮ್ಮೆಲ್ಲರದ್ದು. ನಮ್ಮ ರೇಡಿಯೋ ಕಂಪನಾಂಕ 7 ವಸಂತಗಳನ್ನು ಪೂರೈಸಿ ಅದರ ಸಂಭ್ರಮಾಚರಣೆಗಾಗಿ ಗೀತ ಕಂಪನ 2 ಸುಗಮ ಸಂಗೀತ ಭಾವಗೀತೆ ಸ್ಪರ್ಧೆಯನ್ನು ಆಯೋಜಿಸಿದೆ. ಇಂದು 2ನೇ ಹಾಗೂ ಅಂತಿಮ ಹಂತದ ಸ್ಪರ್ಧೆಯು ಇಲ್ಲಿ ನಡೆಯಲಿರುವುದು ನಮ್ಮೆಲ್ಲರಿಗೂ ಒಂದು ಸಂಭ್ರಮವನ್ನು, ಸಂತಸವನ್ನು ತಂದಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಿಮ್ಮೆಲ್ಲರನ್ನ ಸ್ವಾಗತಿಸುವಂತಹ ಅವಕಾಶ ನನ್ನದು ಎಂಬುದು ಸಂತೋಷವನ್ನು ನನಗೆ ನೀಡಿದೆ. ಈ ಕಾರ್ಯಕ್ರಮಕ್ಕೆ ನಾನು ಮೊದಲಿಗೆ ನಮ್ಮ ಆಶಾ ಆರ್ ವಿಶ್ವನಾಥ್, ಈ ಕಾರ್ಯಕ್ರಮದ ರೂವಾರಿ ಅವರೇ, ಶಕ್ತಿ ಯುಕ್ತಿ ಅವರೇ, ಅವರನ್ನು ಮೊದಲಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಯಾವುದೇ ಕಾರ್ಯಕ್ರಮವಾದರೂ ಒಂದು ಕೈಯಲ್ಲಿ ಆದರೆ ಅದು ಬಲ ಇರಲ್ಲ. ಆ ಶಕ್ತಿಯನ್ನು ನೀಡುವಂತಹ ಒಂದು ಸಂಸ್ಥೆ ನಮಗೆ ಸಿಕ್ಕಿರುವಂಥದ್ದು ರೋಟಾರಿಯನ್ ಯಲಹಂಕ ಬೆಂಗಳೂರು. ಈ ಕಾರ್ಯಕ್ರಮಕ್ಕೆ ಶ್ರೀ ಹರ್ಷ ವಶಿಷ್ಠ ಅವರು, ರೋಟಾರಿಯನ್ ಯಲಹಂಕ ಬೆಂಗಳೂರು, ಇವರನ್ನು ನಮ್ಮ ಕಂಪನಾಂಕ ರೇಡಿಯೋ ವತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಶ್ರೀ ಅಮರ್ ವಶಿಷ್ಠ, ರೋಟಾರಿಯನ್ ಯಲಹಂಕ ಬೆಂಗಳೂರು, ಇವರನ್ನು ಕೂಡ ನಮ್ಮ ಕಂಪನಾಂಕ ರೇಡಿಯೋ ವತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕಂಪನಾಂಕ ರೇಡಿಯೋ ಹಾಗೂ ರೋಟರಿ ಯಲಹಂಕ ಬೆಂಗಳೂರು ಇವೆರಡರ ನಡುವೆ ಸೇತುವಾಗಿ ಕಾರ್ಯವನ್ನು ನಿರ್ವಹಿಸಿದವರು ಅಮರ್ ವಶಿಷ್ಠ ಅವರು. ಶ್ರೀ ಅಮರ್ ವಶಿಷ್ಠ ರೋಟಾರಿಯನ್ ಅವರಿಗೂ ಕೂಡ ನಮ್ಮ ರೇಡಿಯೋ ಕಂಪನಾಂಕ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದ ಕಣ್ಣು ಕಿವಿ ಯಾರಿರಬಹುದು ನಿಮ್ಮೆಲ್ಲರಿಗೂ ಗೊತ್ತು. ಅವರು ಮಾನ್ಯ ತೀರ್ಪುಗಾರರು. ನಮ್ಮ
ನಡುವೆ ಮೂವರು ಹೆಸರು ಮಾಡಿರುವಂತಹ ಸಂಗೀತ ವಿದ್ವಾಂಸರು ನಮ್ಮ ಜೊತೆ ಇದ್ದಾರೆ. ಶ್ರೀಮತಿ ವಿನಯಾ ಕಾರ್ತಿಕರಾವ್ ಅವರು, ಶ್ರೀ ಪದ್ಮಪಾಣಿ ಜೋಡಿದಾರ್ ಅವರು, ಶ್ರೀ ಸುಧೀಂದ್ರ ಸರ್ ಅವರು. ಈ ಮೂವರನ್ನು ಕೂಡ ಎಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರೆಲ್ಲರ ಪರಿಚಯವನ್ನು ಬಳಿಕ ನಾನು ಮಾಡಿಕೊಡ್ಲಿದ್ದೇನೆ. ಇವರಿಗೆ ನಿಜಕ್ಕೂ ಆಭಾರಿಯಾಗಿದ್ದೇವೆ ನಾವು. ನಿಮಗೆ ಹೃದಯಪೂರ್ವಕವಾಗಿ ಪ್ರಾಂಶುಪಾಲರಾದಂಥ ಡಾಕ್ಟರ್ ನೀನು ಎಸ್ ತಂಕಿಯವರನ್ನು ನಾನು ಕಂಪನಾಂಕ ರೇಡಿಯೋ ವತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತವನ್ನು ಕೋರ್ತಾ ಅವರಿಗೆ ಶುಭವನ್ನು ಕೂಡ ಕೋರ್ತಾ ಇದ್ದೇನೆ.